ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತು ಏನಪ್ಪ ಅಂದರೆ ನಾವು ಇವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ನೋಡಿ, ನಾನು ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ, ಆಮೇಲೆ ಈ ಥರ ಬಳೆಗಳನ್ನ ಹಾಕ್ಕೊಂಡಿದ್ದೀನಿ ಮ್ಯಾಚಿಂಗು. ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಸೊ ಬನ್ನಿ ಹೊರಡೋಣ. ಸೊ ಅಲ್ಲಿ ಏನೇನು ವ್ಯವಸ್ಥೆ ಇದೆ, ಮುಂಚೆ ಥರ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ಏನಿದೆ ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ನಾವು ಹೊರಟಿದ್ದೀವಿ, ಹೋಗೋಣ. ಸರಿ, ಬನ್ನಿ. ರಾಯರು ನಮ್ಮನ್ನು ಈ ದಿವಸ ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಸೊ ಅಲ್ಲಿ ರೀಚ್ ಆದಮೇಲೆ ಅಲ್ಲಿ ರೂಮ್ಗಳು ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಯಾಕಪ್ಪ ಅಂದರೆ ಅವ್ರು ರೂಮ್ ಕೊಡೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಅವ್ರು ರೂಮ್ ತೋರಿಸೋದಿಲ್ಲ. ಫಸ್ಟ್ ಅವ್ರು ಬುಕ್ ಮಾಡಿಕೊಂಡು ಅಮೌಂಟ್ ಇಸ್ಕೊಂಡು ಆಮೇಲೆ ಕೀ ಕೊಡ್ತಾರೆ. ಅಲ್ಲಿವರೆಗೂ ಯಾರಿಗೂ ರೂಮ್ ತೋರಿಸೋದಿಲ್ಲ. ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಬೆಳಗ್ಗೆ ಬೇಗ ಎದ್ರೂ ಇಷ್ಟೊತ್ತಾಗುತ್ತೆ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋ ಅಷ್ಟರಲ್ಲೇ. ದಾರಿ ಉದ್ದಕ್ಕೂ ನಾವು ದೇವರುಗಳ ಹಾಡುಗಳನ್ನ ಕೇಳ್ತಾ ಆಮೇಲೆ ದೇವರ ಧ್ಯಾನ ಮಾಡ್ತಾ ಹೊರಟಿವಿ. ಇನ್ನು ಕೆಲವು ಕ್ಷಣಗಳಲ್ಲಿ ನಾವೀಗ ರಾಘವೇಂದ್ರ ಮಠಕ್ಕೆ ರೀಚ್ ಆಗ್ತೀವಿ. ಸೊ ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಮಂತ್ರಾಲಯಕ್ಕೆ ಬಂದಾಯಿತು. ಸೊ ಆ ಮನೆಯಿಂದನೇ ರೆಡಿಯಾಗಿ ಬಂದಿದ್ದೆ. ನೋಡಿ, ಇದೇ ಮಂತ್ರಾಲಯ. ನಮ್ಮ ಕಾರಲ್ಲಿ ನಿಲ್ಸಿದ್ದೀವಿ ಗಿಡದ ಹತ್ರ. ನೋಡಿ ಫ್ರೆಂಡ್ಸ್, ಇಷ್ಟು ಹೊಸ ರೂಮ್ಗಳು ಈ ವರ್ಷ ರೆಡಿ ಮಾಡಿದ್ದಾರೆ. ಸೊ ಇದು ಪಾರ್ಕಿಂಗಿಗೆ ಕಾರ್ ಬಿಡೋಕ್ಕೆ ಬಂದಿದ್ದೀವಿ. 50 ರೂಪಾಯಿ ಟಿಕೆಟ್ ಫ್ರೆಂಡ್ಸ್ ಒಳಗಡೆ ಪಾರ್ಕಿಂಗಿಗೆ ಬಿಡಲಿಕ್ಕೆ. ಸೊ ಇವಾಗ ನಾವು ಹೊರಟಿದ್ದೀವಿ ರಾಘವೇಂದ್ರನ ಭೇಟಿಯಾಗಲಿಕ್ಕೆ. ಸೊ ತುಂಬ ಖುಷಿಯಿಂದ ಹೊರಟಿದ್ದೀವಿ ನಾವು. ಕೊನೆಗೂ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಈಗ ಒಳಗಡೆ ಹೊರಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಾನೆಷ್ಟು ಪುಣ್ಯವಂತಳು ಅಂದರೆ ನಾನು ಬಂದಿರೋದು 12:30ಗೆ. ಸೊ ಡೈರೆಕ್ಟ್ ದರ್ಶನಕ್ಕೆ ನಮ್ಮನ್ನು ಬಿಟ್ಬಿಟ್ರು. ಯಾವುದೇ ಥರ ಕ್ಯೂ ಇರಲಿಲ್ಲ, ಏನು ಗದ್ದಲ ಇರಲಿಲ್ಲ, ಏನಿಲ್ಲ. ಪೀಸ್ಫುಲ್ಲಾಗಿ ಆರಾಮಾಗಿ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತೀವಿ ಆ ಥರ ಬಂದಾಯಿತು ನಾವು. ನನಗಂತೂ ತುಂಬ ಖುಷಿಯಾಯಿತು. ಹೋದ ತಕ್ಷಣ ಒಳಗಡೆ ಡೈರೆಕ್ಟಾಗಿ ನಮ್ಮನ್ನು ಒಳಗಡೆ ಬಿಟ್ಬಿಟ್ರು. ಸೊ ಇದು ನಮ್ಮ ಪುಣ್ಯ ಅಂತಲೇ ಹೇಳಬೇಕಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ರಾಯರನ್ನ ನಾನು ಅಲ್ಲಿಂದನೂ ನೋಡಬೇಕಂತ ಹಂಬಲಿಸ್ತಾ ಇದ್ದೆ. ಕೊನೆಗೂ ನಾನು ಬಂದಾಯಿತು. ಸೊ ನೋಡಿ, ನಿಮಗೂ ತೋರಿಸ್ತೀನಿ ಬನ್ನಿ. ಒಳಗಡೆ ಎಲ್ಲ ಹೊರಡೋಣ. ಬರೀ 5 ನಿಮಿಷದಲ್ಲಿ ದರ್ಶನ ಆಯಿತು ಫ್ರೆಂಡ್ಸ್. ಯಾಕಪ್ಪ ಅಂದರೆ ನಾವು ಡೈರೆಕ್ಟ್ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿದ್ವಿ. ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಸೊ ನೋಡಿ, ಎಲ್ಲರಿಗೂ ರಾಘವೇಂದ್ರ ಒಳ್ಳೇದು ಮಾಡಲಿ. ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ ನಿಮ್ಮದಾಗಲಿ. ನೀವೇನೇ ಒಳ್ಳೆ ಕೆಲಸ ಮಾಡಿದರೂ ಆ ದೇವ್ರನ್ನ ಪ್ರಾರ್ಥನೆ ಮಾಡಿ, ಎಲ್ಲ ಸಕ್ಸಸ್ ಆಗುತ್ತೆ. ಗಾಡ್ ಬ್ಲೆಸ್ ಯು. ಆಯ್ತು ಅಷ್ಟೇ, ಸುಮ್ಮನೆ ಹಿಂಗೆ ಅಲ್ಲಿ ಇದನ್ನ ಇಸ್ಕೊಂಡು ನೋಡಿ.
ಸೊ ಇಲ್ಲಿ ತೀರ್ಥ ಮತ್ತು ಮಂತ್ರಾಕ್ಷತೆಗಳನ್ನ ಇಸ್ಕೊಳಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇವನ್ನ ನಾನು ಮಂತ್ರಾಕ್ಷತೆಗಳನ್ನ ಇಸ್ಕೊಂಡು ಮನೇಲಿಟ್ಟು ನಾವು ಮಾಡೋಂಥ ಒಳ್ಳೆಯ ಕೆಲಸಗಳಿಗೆ ಅಥವಾ ಏನಾದರೂ ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದರೆ ಆ ಮಂತ್ರಾಕ್ಷತೆನ ನಾವು ತಲೆ ಮೇಲೆ ಹಾಕ್ಕೊಂಡು ಹೋದರೆ ಎಲ್ಲ ಸಕ್ಸಸ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವೀಗ ಮಂತ್ರಾಕ್ಷತೆನ ಇಸ್ಕೊಳಕ್ಕೆ ಬಂದಿದ್ದೀವಿ. ನೋಡಿ ನಡಿ ಮುಂದೆ ನಡಿಯಪ್ಪ ನೀನು. ನಾ ಇಸ್ಕೊಂತ ನಡಿ. ನಡಿ. ದೇವರ ದರ್ಶನ ಆಯಿತು. ಈಗ ಊಟಕ್ಕೆ ಹೋಗೋಣ ಫ್ರೆಂಡ್ಸ್. ಫ್ಯಾನ್ ನೋಡಲ್ಲ ಎಂತ ದೊಡ್ಡದು. ಸೊ ಪ್ರಸಾದ ಎಲ್ಲ ಆಯಿತು. ಸೊ ಚೆನ್ನಾಗಿತ್ತು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಇನ್ನುಳಿದ ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲೆ ಅಮ್ಮ ದೇವಿಯ ಟೆಂಪಲ್ಗೂ ಹೋಗಿ ಬರ್ತೀವಿ. ಸೊ ಬನ್ನಿ. ಸೊ ಮಾರ್ಕೆಟ್ ನೋಡಿ ಹೆಂಗಿದೆ. ದೇವರ ಫೋಟೋಗಳು ಮತ್ತು ವಿಭೂತಿ ಕುಂಕುಮ ಎಲ್ಲ ದಾರ ಎಲ್ಲ ಚೆನ್ನಾಗಿ ಮಾರ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಇವಾಗ ಇಲ್ಲೊಂದು ಬ್ರಿಡ್ಜ್ ಬರುತ್ತೆ. ನಾವೀಗ ಪಂಚಮುಖಿ ಆಂಜನೇಯನ ನೋಡೋಕೆ ಹೋಗ್ತಾ ಇದ್ದೀವಿ. ಸ್ಟೀಲ್ ಬ್ರಿಡ್ಜ್ ಅಂತೆ. ಇದ್ಯಾಕೆ ಮಾಡಿರೋದು? ಸ್ಟೀಲ್ ಬ್ರಿಡ್ಜ್ ಇದು. ಸ್ಟೀಲ್ ಎಲ್ಲ ಫುಲ್ಲು. ತುಂಗಭದ್ರಾ ಡ್ಯಾಮ್ ಇದು, ತುಂಗಭದ್ರಾ ನದಿ ಇದು. ಇದಕ್ಕೆ ಸ್ಟೀಲ್ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾವ್, ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಇದೆ. ಆಮೇಲೆ ನದಿಲಿ ನೀರು ಹಂಗೆ ಇದೆ, ನದಿಲಿ ನೀರಿದೆ ನೋಡಿ. ಸ್ಟೀಲ್ ಬ್ರಿಡ್ಜ್ ಕೆಳಗಡೆ ಸ್ಟೀಲ್ ಹಾಕಿದಾರ. ಸ್ಟೀಲ್ ಇರೋದು ಮಕ್ಕಳ. ಹಾಂ ಹಂಗ ಇನ್ಯಾಕೆ ಶೋಕ್ ಮಾಡ್ಯಾರ ನಂಗೆ ಸುಮ್ಮನೆ. ಕಲ್ಲೋದು ಬಂದೋಬಸ್ತ್ ಮಾಡಿದ್ರೆ ಕಟ್ ಮಾಡ್ಯಾರ ಅದನ್ನ. ಹಾಂ ಮಸ್ತ್ ಮಾಡ್ರಲ್ಲ, ಸೂಪರ್ ಮಾಡ್ರ ನೋಡಿ ಫ್ರೆಂಡ್ಸ್. ಕಬ್ಬಿನ ಜ್ಯೂಸ್ ಎಲ್ಲ ಸಿಗ್ತಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ನಮ್ಮ ಸ್ಯಾರಿ ಉಟ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಈಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಕಂಫರ್ಟಬಲ್ ಆಗಿರೋಣ ಅಂತೇಳಿ ನೋಡಿ ನಾನು ಈ ಥರ ಪಿಂಕ್ ಕಲರ್ ಚುಪ್ಪಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಕರ್ಕೊಂಡಿದ್ದೀನಿ. ಸೊ ಅಪ್ಪಣ್ಣ ಆಚಾರ್ಯ ಅವರ ಮನೆಗೆ ಬಂದಿದ್ದೀವಿ. ಅದು ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಹೊರಗಡೆ ಎಷ್ಟೊಂದು ಸ್ನ್ಯಾಕ್ಸ್ ಎಲ್ಲ ಮಾರ್ತಿದ್ದಾರೆ. ಸೊ ತಿನ್ನಬೇಡಿ ಅಂತ ಹೇಳಲ್ಲ, ನಿಮ್ಮಿಷ್ಟ. ಅಪ್ಪಣ್ಣ ಆಚಾರ್ಯ ಅವರ ಮನೆ ಇಲ್ಲೇ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡ್ಕೊಳ್ತಾ ಇದ್ರಂತೆ. ಸೊ ಹಾಗಾಗಿ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು ನೋಡಲಿಕ್ಕೆ. ಬನ್ನಿ ನೋಡೋಣ. ಸೊ ನೋಡಿ ಇಲ್ಲೇ ವಿಶ್ರಾಂತಿ ಪಡ್ಕೋತಾ ಇದ್ರು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಗುರು ರಾಘವೇಂದ್ರ ಅವರ ನಿಜವಾದ ಹೆಸರು, ತಂದೆ ತಾಯಿ, ಅವರ ಅಜ್ಜ, ಅವರು ಯಾವ ಕಾಲದಲ್ಲಿ ಇದ್ದರು, ಅವ್ರ ನಕ್ಷತ್ರ, ಜನ್ಮ ನಕ್ಷತ್ರ ಪ್ರತಿಯೊಂದೂ ಇದರಲ್ಲಿ ಅವರು ಬರೆದಿಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನಾವು ಅಪ್ಪಣ್ಣ ಆಚಾರ್ಯ ಅವರ ಮನೆಗೆ ಹೋಗಿ ಆಮೇಲೆ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲೇ ರಾಯರಿಗೆ ದರ್ಶನ ಕೊಟ್ಟಿದ್ದಾರಂತೆ. ನನಗಂತೂ ನೋಡೋಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಈ ಥರ ಇದೆ, ಹತ್ಕೊಂಡು ಒಳಗಡೆ ಹೋಗಬೇಕು. ಇಲ್ಲಿ ದೊಡ್ಡ ಆಂಜನೇಯ ಮೂರ್ತಿನ ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ಎಲ್ಲ ಒಳಗಡೆ ಏನೋ ಕೆಲಸ ನಡೀತಾ ಇದೆ ಹಾಗಾಗಿ. ಸೊ ನೋಡಿ ಇಲ್ಲಿ ಪಾದಗಳಿದೆ. ಆಂಜನೇಯನ ನಿಜವಾದ ಪಾದ ಇಲ್ಲಿ ಇಟ್ಟು ರಾಯರಿಗೆ ಪ್ರತ್ಯಕ್ಷ ಆಗಿರೋದು ಇದೇ ಸ್ಥಳದಲ್ಲೇ. ಸೊ ನೋಡಿ ನಾವು ನಮಸ್ಕಾರ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ಇವೆಲ್ಲ ನೋಡಿದರೆ ಇವು ನಿಜಾನಾ? ತುಂಬ ರೋಮಾಂಚನ ಆಗುತ್ತೆ, ತುಂಬ ಕ್ಯೂರಿಯಾಸಿಟಿ ಆಗುತ್ತೆ, ತುಂಬ ಭಕ್ತಿ ಬರುತ್ತೆ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಭಾಳ ಅಂದರೆ ಭಾಳ ನನಗೆ ತುಂಬ ಭಕ್ತಿಯಿಂದ ನನಗೆ ಅಳು ಬರ್ತಾಯಿತ್ತು ಇವನ್ನೆಲ್ಲ ನೋಡಿ. ರಾಯರು ಇಲ್ಲಿ ಇದ್ರಾ, ಇಲ್ಲಿ ಈ ಥರ ಆಂಜನೇಯ ಪ್ರತ್ಯಕ್ಷ ಆಗಿದ್ರ, ಇದೆಲ್ಲ ನಿಜಾನಾ? ನಾವು ಅವಾಗಿದ್ವಾ ಅಂತೆಲ್ಲ ಏನೇನೋ ತಲೆಯಲ್ಲಿ ಓಡ್ತಾ ಇತ್ತು. ಆದ್ರೂ ಏನೇ ಇರಲಿ, ಭಕ್ತಿ ಜೊತೆಗೆ ಅವ್ರು ನಮ್ಮೊಡನೆ ಇದ್ದೇ ಇರ್ತಾರೆ. ನಿಸ್ವಾರ್ಥದ ಭಕ್ತಿ ಇದ್ದರೆ ಎಲ್ಲ ದೇವರು ನಮ್ಮ ಜೊತೆನೇ ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ನೋಡಿ ಫ್ರೆಂಡ್ಸ್, ಇದು ಹಾಸಿಗೆ ದಿಂಬು ಅಂತ ಹಂಗೆ ನೋಡಿ ಮೇಲೆ ಮಲ್ಗೋದಿದ್ದು ಆಂಜನೇಯ ಹಾಸಿಗೆ ದಿಂಬು. ರಾಘವೇಂದ್ರ ಅವರ ಆರಾಧ್ಯ ದೇವರಾದ ಬಿಚ್ಚಾಲಮ್ಮನವರ ಹತ್ರ ಬಂದಿದ್ದೀವಿ. ಸೊ ನೋಡಿ, ಆ ಟೆಂಪಲ್ ಈ ರೀತಿಯಾಗಿ ಕಟ್ಟಿದ್ದಾರೆ. ಬೆಲ್ಲ ಮತ್ತು ಬಾಳೆಹಣ್ಣು 2 ವಸ್ತುಗಳಿಂದ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಸೊ ನೀವು ಇದನ್ನು ತಪ್ಪದೇ ಅಲ್ಲಿ ಹೋದರೆ ನೋಡ್ಕೊಂಡು ಬನ್ನಿ. ಸೊ ನಾವು ಇವಾಗ ಕೆಳಗಡೆ ಇರೋ ರಾಯರು ಅಲ್ಲಿ ತಪಸ್ಸು ಮಾಡಿದ್ರಂತೆ. ಹಾಗಾಗಿ ಇಲ್ಲೇ ಇದ್ದಾರೆ ರಾಯರು ಅಂತೇಳಿ ಇಲ್ಲಿ ಒಂದು ಬೃಂದಾವನ ಕಟ್ಟಿದ್ದಾರೆ. ಏಕಶಿಲಾ ಬೃಂದಾವನ ಅಂತ ಕರೀತಾರೆ ಇದಕ್ಕೆ. ಹಾಗಾಗಿ ನಾವು ಇದನ್ನು ನೋಡ್ಲಿಕ್ಕೆ ಬಂದಿದ್ದೀವಿ. ತುಂಗಭದ್ರಾ ನದಿಯ ದಂಡೆಗೆ ಈ ಒಂದು ಬೃಂದಾವನ ಸ್ಥಾಪನೆ ಮಾಡಿ ಇಲ್ಲೇ 12 ವರ್ಷಗಳ ಕಾಲ ತಪಸ್ಸು ಮಾಡಿರೋದ್ರಿಂದ ರಾಯರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತೇಳಿ ಇದನ್ನು ಸ್ಥಾಪನೆ ಮಾಡಲಾಯಿತು. ರಾಘವೇಂದ್ರ ಸ್ವಾಮಿ ಇಲ್ಲೇ ಅದಾರ ಅಂತ ಹೇಳಿ ಸ್ಥಾಪನೆ ಮಾಡಿ ಅವ್ರನ್ನ ಪೂಜೆ ಮಾಡಿರೋ ಜಾಗ ಇದೆ. ನೋಡಿಲ್ಲ, ಒಬ್ಬರು ನರ್ಸಿಂಗ್ ಇವರು ಸ್ಥಾಪನೆ ಮಾಡಿದ್ರಂತೆ. ಪಾದರಾಜ ಒಬ್ಬರು ನರ್ಸಿಂಗ್ ಸ್ಥಾಪನೆ ಮಾಡಿದ್ರು. ನಡೀರಿ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೊರಡೋಣ. ಬಿಚ್ಚಾಲಮ್ಮ ದೇವಸ್ಥಾನ, ಇದರ ವಿಶೇಷತೆ ಏನಪ್ಪ ಅಂದ್ರೆ ಇದೀವಿ. ಸೊ ನೋಡಿ, ಇಲ್ಲಿ ಅಮ್ಮನವ್ರ ಸೀರೆಗಳನ್ನ ಯಾವ ರೀತಿ ಜೋಡಿಸಿಟ್ಟಿದ್ದಾರೆ. ಸೊ ಅವ್ರ ವಸ್ತುಗಳನ್ನೆಲ್ಲ ಹಿಂದ್ಗಡೆ ಇಟ್ಟಿದ್ದಾರೆ. ಸೊ ಪ್ರದಕ್ಷಿಣೆ ಆಗ್ತಾ ಇದರ ವಿಶೇಷತೆ ನಾವು ತಿಳ್ಕೊಂಡ್ವಿ. ಏನಪ್ಪ ಅಂದರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಈ ದೇವಸ್ಥಾನನ ಪೂರ್ತಿ ಅವರು ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಿದಾರಂತೆ. ಸೊ ಅದು ಎಷ್ಟು ಗಟ್ಟಿಯಾಗಿದೆ ಅಂದರೆ ಆ ದೇವಸ್ಥಾನ ಯಾವ ಕಾಲಕ್ಕೂ ಇದು ಬೀಳೋದಿಲ್ಲ ಅನಿಸುತ್ತೆ. ಹಾಗಾಗಿ ಅದು ಯಾವ ರೀತಿ ಕಟ್ಟಿದಾರೋ ಆ ದೇವರಿಗೆ ಗೊತ್ತು, ಆ ದೇವ್ರದ್ದೇ ಪವಾಡ. ಜೈ ಬಿಚ್ಚಾಲಮ್ಮ ದೇವಿ. ಸೊ ನಾವಿವಾಗ ಲೇಟ್ ಆಯಿತು, ಹಾಗಾಗಿ ನಾವೀಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲೇ ರೂಮ್ನ ಹುಡುಕ್ತೀವಿ. ಬನ್ನಿ. ನೋಡಿ, ನಾವು ರೂಮು ತೊಗೊಂಡ್ವಿ. ಬಂದು ವಿಜಯೇಂದ್ರ ವಸತಿ ಗೃಹ ಇಲ್ಲಿಗೆ ಬಂದಿದ್ದೀವಿ. 66 ನಮ್ಮ ರೂಮ್ ನಂಬರ್ ಕೊಟ್ಟವ್ರೆ. ವಾವ್, ಸೂಪರ್ ಆಗಿದೆ ರೂಮ್. ದೊಡ್ಡದಾಗಿದೆ. ವಾಶ್ರೂಮ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡಿ, ಇದು ದೊಡ್ಡದಾಗಿದೆ. ಯಾವುದೇ ರೀತಿ ಹೊಚ್ಕೊಳ್ಳೋಕ್ಕೆಲ್ಲ ಏನೂ ಕೊಡಲ್ಲ. ಸಾಕು, ಇಷ್ಟು ಸಾಕು, ಸಫಿಷಿಯೆಂಟ್ ಒಂದು ಫ್ಯಾಮಿಲಿಗೆ. ರೆಡಿ ಆಗ್ಲಿಕ್ಕೆ ಮಿರರ್ ಇದೆ ನೋಡಿ. ಮಿರರಲ್ಲಿ ಹಿಂಗೆಲ್ಲ ಕಾಣುತ್ತೆ. ಚೆನ್ನಾಗಿದೆ ರೂಮ್. 600 ರೂಪೀಸ್. 23 ಅವರ್ ಆರಾಮಾಗಿ ಸಾಯಂಕಾಲವರೆಗೂ ಟೈಮ್. ಇವತ್ತು ಇಷ್ಟೊತ್ತಿವರೆಗೂ ಟೈಮ್ ಇದೆ. ಗುರುವಾರ, ಶನಿವಾರ, ರವಿವಾರ ಸಿಗೋದಿಲ್ಲ.
ಮಿಕ್ಕಿದ ವಾರಗಳೆಲ್ಲ ಸಿಗುತ್ತೆ. ಸೊ ಬಂದರೆ ಫ್ರೆಶ್ ಅಪ್ ಆಗ್ತೀವಿ ಈಗ. ಈ ಥರ ಇದೆ ನೋಡಿ, ಹೆಂಗಿದೆ ಅಂತ ಡೌಟ್ ಇದ್ದವ್ರಿಗೆ ರೂಮ್ಸ್ ಈ ಥರ ಇದೆ, ಪರವಾಗಿಲ್ಲ ಇರ್ಬೋದು. ಹ್ಯಾಂಗರ್ ಎಲ್ಲ ಇದೆ, ಬಟ್ಟೆ ಬಿಚ್ಚಾಕ್ಲಿಕ್ಕೆಲ್ಲ ಪರವಾಗಿಲ್ಲ, ಪೂರ್ತಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಂಥವನ್ನೆಲ್ಲ ಇದೆ. ಇಷ್ಟೊಂದು ರೂಮ್ ಎಲ್ಲ ಇದಾವೆ ಇಲ್ಲಿ. ಈ ಥರದ ಬ್ಲಾಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದಾವೆ ನೋಡಿ. ಸೊ ಬೆಳಗ್ಗೆ 5 ಗಂಟೆಗೆ ಬಿಸಿನೀರು ಬಂದಿದ್ವು, ಹಾಗಾಗಿ ನಾವು ಬೆಳಗ್ಗೆ ಮತ್ತೆ ರಾಯರ ದರ್ಶನ ಮಾಡೋಣ ಇನ್ನೊಂದು ಸಲ ಅಂತ ಹೊರಟ್ವಿ. ಸೊ ಇಲ್ಲೂ ಸಹ ನಮಗೆ ಬೇಗ ದರ್ಶನ ಸಿಕ್ತು, ಎಲ್ಲ ಒಳ್ಳೆಯದಾಯಿತು. 2 ಸಲ ರಾಯರು ನಮಗೆ ದರ್ಶನ ಕೊಟ್ಟರು, ನಾವು ತುಂಬ ಪುಣ್ಯವಂತರು. ನೋಡಿ ಪರಿಮಳ ಪ್ರಸಾದದಲ್ಲಿ ಕ್ಯೂ ಎಷ್ಟಿದೆ ಅಂತ ತೋರಿಸ್ತೀನಿ. 30 ರೂಪಾಯಿ ಒಬ್ಬರಿಗೆ 2 ಪ್ರಸಾದದ ಕವರ್ ಮಾತ್ರ ಕೊಡ್ತಾರೆ. ಎಷ್ಟು ಜನ ಹೋಗ್ತೀವಿ ಅಷ್ಟು ಜನಕ್ಕೂ ಅವ್ರು ಏನು ಮಾಡ್ತಾರೆ, ಒಂದೇ ಫ್ಯಾಮಿಲಿಯಲ್ಲಿ ಇಬ್ಬರು ಹೋದರೆ ಇಬ್ರಿಗೂ 2 ಪ್ಯಾಕೆಟ್ ಅಷ್ಟೇ ಕೊಡೋದು. ಸೊ ಪರಿಮಳ ಪ್ರಸಾದನ ನಾವು ತಗೊಂಡು ಸೊ ನಮ್ಮ ಮನೆಗೆ ನಾವು ಮತ್ತೆ ರಿಟರ್ನ್ ಹೊರಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.